ಕನ್ನಡ ಟೆಕ್ ಅಪ್ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರೂ ಸ್ವಾಗತ. ಇನ್ನೇನು ಜೂನ್ ಮುಗಿದ ಬಂತು, ಜುಲೈ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಸೀಸನ್ ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಗಳು ಲಾಂಚ್ ಆಗ್ತಾ ಇದೆ. ಇನ್ನೇನಾದ್ರು ಮೊಬೈಲ್ ತಗೋಬೇಕು ಅಂತ ಇಷ್ಟಪಡ್ತಾ ಇದ್ರೆ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ನಾನು ಪರ್ಸನಲಿ ನನಗೆ ಇಷ್ಟವಾದಂತ 6 ಮೊಬೈಲ್, ಸ್ವಲ್ಪ ಹೈಪ್ ಇರೋ ಮೊಬೈಲ್ ಬಗ್ಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಮೊಬೈಲ್ ಬೈ ಮಾಡ್ಬೋದು. ಸರಿ, ನಾ ವಿಡಿಯೋಗೆ ಯಾರು ಫಸ್ಟ್ ಟೈಮ್ ಬಂದಿರಾ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಫಸ್ಟ್ ಯಾವುದು ಅಂತ ನೋಡೋದಾದ್ರೆ ಒನ್ ಪ್ಲಸ್ ಅವ್ರ ಕಡೆಯಿಂದ 2 ಮೊಬೈಲ್ ಲಾಂಚ್ ಆಗ್ತಿದೆ. ಅದೇ ಜುಲೈ 8ನೇ ತಾರೀಕು ಒನ್ ಪ್ಲಸ್ ನಾರ್ಡ್ CE5 ಮತ್ತೆ ನಾರ್ಡ್ 5 ಎರಡು ಬ್ರದರ್ಸ್, ಅಣ್ಣ ತಮ್ಮ ಅಂತಾನೆ ಹೇಳ್ಕೋಬಹುದು. ಅವ್ರನ್ನ 8ನೇ ತಾರೀಕು ಲಾಂಚ್ ಆಗ್ತದೆ. ಪ್ರೈಸ್ ಎಲ್ಲೂ ಲೀಕ್ ಆಗಿಲ್ಲ, ನೋಡೋಣ, ವೇಟ್ ಮಾಡೋಣ. ನೆಕ್ಸ್ಟ್ ಗ್ಯಾಲಕ್ಸಿ ಅವ್ರ ಕಡೆಯಿಂದ M36 ಅವ್ರದ್ದು ಲಾಂಚ್ ಆಗ್ತದೆ. ಇದು ಪ್ರೈಸ್ ಬಂದು 20,000 ರೇಂಜಲ್ಲಿ ಲಾಂಚ್ ಆಗುವ ಎಲ್ಲ ಎಕ್ಸ್ಪೆಕ್ಟೇಷನ್ಗಳು ಇದೆ. 4ನೇ ಮೊಬೈಲ್ ಯಾವುದು ಅಂತ ನೋಡೋದಾದ್ರೆ ಓಪೋ ಅವ್ರ ಕಡೆಯಿಂದ ರೆನೋ 14 ಮತ್ತೆ 14 Pro ಎರಡು ಲಾಂಚ್ ಆಗುವ ಸಾಧ್ಯತೆಗಳಿದೆ ಜುಲೈಲಿ. ಮತ್ತೆ ಬೋನಸ್ ಹೇಳೋದಾದ್ರೆ ವಿವೋ T4 ಲೈಟ್, ಓಪೋ K13 ಅದು 2 ಮೊಬೈಲು ಸೇಮ್ ಜುಲೈ ಲಾಂಚ್ ಆಗಿದೆ. ಎಕ್ಸ್ಪೆಕ್ಟೆಡ್ ಡೇಟ್ ಇನ್ನೂ ಕೊಟ್ಟಿಲ್ಲ. ಮತ್ತೆ 5ನೇ ಮೊಬೈಲ್ ನೋಡೋದಾದ್ರೆ ವಿವೋ XE200 FE ಇದು ತುಂಬಾ ಹೈಪ್ ಇಟ್ಟಿದ್ದಾರೆ ವಿವೋದವರು. ಇನ್ನು ಪ್ರೈಸ್ ಎಲ್ಲೂ ಲೀಕ್ ಮಾಡಿಲ್ಲ. ಅದು ತುಂಬಾ ಚೆನ್ನಾಗಿದೆ ವಿವೋ ಅವ್ರ ಕಡೆಯಿಂದ. ನೋಡೋಣ ಯಾವ ಪ್ರೈಸ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ. ನನ್ನ ಪರ್ಸನಲಿ ಫೇವ್ರೇಟ್ ಆದ 6ನೇ ಮೊಬೈಲ್ ಯಾವುದು ಅಂತಂದ್ರೆ ಓಪೋ F7. ಏನಕ್ಕೆ ಗುರು ಇಷ್ಟೊಂದು ವೆಯ್ಟ್ ಮಾಡ್ತಿದೆ ಅಂತಂದ್ರೆ ಇಂಡಿಯಾದ ಫಸ್ಟ್ ಬ್ಯಾಟ್ರಿ ಗುರು 7550 mAh ಬ್ಯಾಟ್ರಿ. ತುಂಬಾ ದೊಡ್ಡ ಬ್ಯಾಟ್ರಿ. ಯಾವುದು ಇಷ್ಟು ಇದು ಆ ಸೆಗ್ಮೆಂಟ್ ಅಲ್ಲಿ ಯಾವುದು ಬಂದಿಲ್ಲ. ಪ್ರೈಸ್ ಯಾವ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನೋಡ್ತಾ ಇರೋದಾದ್ರೆ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ವಿ. ಆ ವಿಡಿಯೋದಲ್ಲಿ ಅವರೇ ಪೋಕೋದ ಇವ್ರು ಬಂದು ಮಾತಾಡ್ತಾ ಇರ್ಬೇಕಾದ್ರೆ 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ನೋಡೋಣ, ಅದು ಎಸ್ಪೆಷಲಿ ಗೇಮರ್ಸ್ ಅವ್ರಿಗೆ ಅಂತಾನೆ ಮಾಡಿರೋದು. ಅದು ತುಂಬಾ ಚೆನ್ನಾಗಿದೆ. ಇದು ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿತ್ತು. ಈಗ ನಮ್ಮ ಇಂಡಿಯಾದಲ್ಲಿ ಅದನ್ನ ರೀಬಿಲ್ಡ್ ವರ್ಷನ್ ತಗೊಬಂದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಏನಾದ್ರು ಮೊಬೈಲ್ ತಗೋಬೇಕು ಅಂತ 25,000 30,000 ವೆಯ್ಟ್ ಮಾಡ್ತಾ ಇದ್ರೆ ಈ ಜೂನ್ ಮತ್ತೆ ಜುಲೈಯಲ್ಲಿ ಲಾಂಚ್ ಆಗ್ತಾ ಇದೆ ಒಳ್ಳೊಳ್ಳೆ ಮೊಬೈಲ್ಗಳು. ವೆಯ್ಟ್ ಮಾಡ್ಬಿಟ್ಟು ತಗೋಬಹುದು. ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.